ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಮುಖದಲ್ಲಿರುವಂಥ ಕೂದಲನ್ನ ಶಾಶ್ವತವಾಗಿ ಯಾವ ರೀತಿ ಇಲ್ಲದೆ ಇರೋ ಹಾಗೆ ಮಾಡ್ಕೋಬೋದು ಅಂತನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವ್ರಿಗೆ ಕೂದಲು ಅಪ್ಪರ್ ಲಿಪ್ಸ್ ಮೇಲೆ ಜಾಸ್ತಿ ಇರುತ್ತೆ, ಕೆಲವ್ರಿಗೆ ಮುಖದ ಮೇಲೆ ಜಾಸ್ತಿ ಕೂದಲು ಇರುತ್ತೆ, ಚಿನ್ ಮೇಲೆ ಜಾಸ್ತಿ ಬಂದಿರುತ್ತೆ, ಒಬ್ಬೊಬ್ಬರಿಗೆ ಮೂಗು ಮೇಲೂ ಕೂಡ ಇರುತ್ತೆ. ಅದು ಒಂಥರ ಹೆಂಗೆ ಅಂದರೆ, ನಾವು ಎಲ್ಲಾದರೂ ಜನಗಳ ಮಧ್ಯೆ ಇದ್ದಾಗ ಸಡನ್ನಾಗಿ ಎಲ್ಲಾದರೂ ಹೋಗಬೇಕು ಅರ್ಜೆಂಟು ಅಂತ ಅಂದ್ಕೊಂಡಾಗ ನಾವೇನು ಪ್ರಿಪೇರ್ ಆಗಿರೋದಿಲ್ಲ. ಸೊ ಹಾಗೆ ಹೋದಾಗ ನಮಗೆ ಯಾರಾದರೂ ನೋಡ್ತಾರೆ ಅನ್ನೋ ಒಂದು ಮುಜುಗರ ಸ್ಟಾರ್ಟ್ ಆಗುತ್ತೆ. ಆ ಮುಜುಗರ ಸ್ಟಾರ್ಟ್ ಆದಾಗ ನಮಗೆ ಒಂಥರ ಬೇಜಾರಾಗ್ತಾ ಇರುತ್ತೆ. ನನಗೆ ಯಾಕಪ್ಪ ಇಷ್ಟೆಲ್ಲ ಕೂದಲು ಬರುತ್ತೆ ಅಂತೆಲ್ಲ ಅನ್ನಿಸ್ತಾ ಇರುತ್ತೆ. ಸೊ ಆ ಥರ ಇರೋರಿಗೆ ಈ ಒಂದು ರೆಮಿಡಿನ ಒಂದು ವಾರದಲ್ಲಿ 2 ಸರಿ ನಾವು ಟ್ರೈ ಮಾಡ್ತಾ ಬಂದರೆ, ಹಾಗೆಯೇ ಒಂದು 2 ಮಂತ್ಸ್ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದಾಗ ನಮಗೆ ಮುಖದಲ್ಲಿರ್ಬೋದು, ಎಲ್ಲೇ ಒಂದು ಕೂದಲಿದ್ರೂ ಅದನ್ನು ಶಾಶ್ವತವಾಗಿ ನಾವು ಇಲ್ಲದೆ ಇರೋ ಹಾಗೆ ಮಾಡ್ಕೋಬೋದು. ನಾವು ಈ ಕೂದಲು ಯಾಕೆ ಬರುತ್ತೆ ಅಂತ ನೋಡೋದಾದರೆ, ಕೆಲವೊಬ್ಬರಿಗೆ ಜೆನೆಟಿಕ್ಸ್ ಇಂದ ಬರುತ್ತೆ. ಅಂದರೆ ಯಾರಿಗೋ ನಮ್ಮ ಅಮ್ಮಂಗೋ ಅಥವಾ ನಮ್ಮ ಅಜ್ಜಿಯವ್ರಿಗೋ ಇರುತ್ತೆ ನೋಡಿ, ಅದು ನಮಗೆ ಬಂದಿರುತ್ತೆ. ಇನ್ನು ಕೆಲವರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದನೂ ಕೂಡ ಕೂದಲುಗಳು ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಥೈರಾಯ್ಡ್ ಸಮಸ್ಯೆ ಇರುತ್ತೆ ಅಲ್ವಾ, ಅದು ಕೂಡ ಸ್ಟಾರ್ಟ್ ಆದಾಗ ನಮಗೆ ಗೊತ್ತಿಲ್ಲದೇ ಕೂದಲು ಹೆಚ್ಚಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಬೆಸಿಟಿ ಪ್ರಾಬ್ಲಮಿಂದನೂ ಕೂಡ ನಮಗೆ ಕೂದಲು ಹೆಚ್ಚಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ಥರ ಇನ್ನು ಕೆಲವೊಂದು ಕಾರಣಗಳಿಂದ ನಮಗೆ ಹೆಚ್ಚಾಗಿ ಕೂದಲು ಬೆಳೆಯೋದನ್ನು ಸ್ಟಾರ್ಟ್ ಆಗಬಹುದು. ಇದಕ್ಕೆಲ್ಲ ನಾವು ಶಾಶ್ವತವಾಗಿ ಒಂದು ರೆಮಿಡಿನ ಟ್ರೈ ಮಾಡೋದಾದರೆ ಇದು ಬೆಸ್ಟ್ ರೆಮಿಡಿ ಅಂತಲೇ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಇದನ್ನು ನಾವು ಒಂದು 2 ಮಂತ್ಸ್ ಹಾಗೇ ಉಪಯೋಗಿಸ್ಕೊಂಡು ಹೋಗೋದ್ರಿಂದ ನಮಗೆ ಇರೋವಂಥ ಕೂದಲು ಶಾಶ್ವತವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ನೀವು ಅಂದ್ಕೋಬೋದು ಇದಕ್ಕೋಸ್ಕರ ನಾವು ಪಾರ್ಲರ್ಗೆ ಹೋಗಿ ಥ್ರೆಡ್ ವ್ಯಾಕ್ಸ್ ಮಾಡಿದ್ರೆ ಮುಗೀತಲ್ವಾ, ಹೋಗುತ್ತೆ ಅಂತ. ಆದರೆ ಥ್ರೆಡ್ ವ್ಯಾಕ್ಸ್ ಅಷ್ಟು ಈಸಿ ಅಲ್ಲ. ಕೈಯಲ್ಲಿ ಕಾಲಲ್ಲಿ ಬೇಕಾದರೆ ಹೇಗೋ ನಾವು ಮಾಡ್ಕೊಂಬಿಡ್ಬೋದು ಅಥವಾ ಮಾಡಿಸ್ಕೊಂಬಿಡ್ಬೋದು. ಫೇಸಲ್ಲಿ ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ನಾನು ಮಾಡಿಸಿರೋರನ್ನ ನೋಡಿದ್ದೀನಿ. ಥ್ರೆಡ್ ವ್ಯಾಕ್ಸ್ ಮಾಡಿಸಿದ ಮೇಲೆ ಕೆಲವ್ರಿಗೆಲ್ಲ ಪಿಂಪಲ್ಸ್ ಬರುತ್ತೆ, ರ್ಯಾಷಸ್ ಆಗುತ್ತೆ, ಮತ್ತು ಕೆಲವ್ರಿಗೆ ಸೆಟ್ ಆಗಿರೋದಿಲ್ಲ, ಮುಖ ಎಲ್ಲ ಕೆಂಪಗಾಗ್ಬಿಟ್ಟಿರುತ್ತೆ. ಈ ಥರ ಸುಮಾರು ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ. ಹಾಗೆಯೇ ಇನ್ನು ನಾವು ಲೇಸರ್ ಟ್ರೀಟ್ಮೆಂಟು ಆ ಥರ ಏನಾದರೂ ಮಾಡಿಸಿ ಶಾಶ್ವತವಾಗಿ ಕೂದಲನ್ನ ಇಲ್ಲದೆ ಇರೋ ಹಾಗೆ ಮಾಡ್ಕೋತೀವಿ ಅಂತ ಅಂದ್ಕೊಂಡ್ರು ಅದು ನಮ್ಮಂಥ ಸಾಮಾನ್ಯ ಜನಗಳಿಗೆ ಕೈಗೆ ಎಟಕದೇ ಇರೋವಂಥ ಒಂದು ಬೆಲೆಯಲ್ಲಿರುತ್ತೆ. ಸೊ ಹಾಗಾಗಿ ಎಲ್ಲರೂ ನಾವು ಲೇಸರ್ ಟ್ರೀಟ್ಮೆಂಟ್ ಮಾಡ್ಕೋತೀವಿ ಅಂತ ಹೇಳೋದಕ್ಕೂ ಆಗಲ್ಲ. ಹಾಗಾಗಿ ನ್ಯಾಚುರಲ್ಲಾಗಿ ನಮಗೆ ಮನೇಲಿ ಏನು ಸಿಗುತ್ತೋ ಅದರಿಂದ ನಾವು ಏನು ಮಾಡಬಹುದು ಅಂತ ನಾವು ಟ್ರೈ ಮಾಡಿ ಆರಾಮವಾಗಿ ಹೋಗ್ಲಾಡ್ಸ್ಕೊಬೋದು. ಅಂದರೆ ಇದು ಸ್ವಲ್ಪ ನಮಗೆ ಟೈಮ್ ಹಿಡಿಯುತ್ತೆ ಅಷ್ಟೇ, ಬಟ್ 100% ರಿಸಲ್ಟ್ ಅಂತೂ ಇದ್ದೇ ಇರುತ್ತೆ. ಇದೆಲ್ಲ ಹೆಂಗೆ ಅಂತಂದರೆ ನಮಗೆ ತಕ್ಷಣಕ್ಕೆ ಪರಿಹಾರ ಸಿಗುತ್ತೆ. ಹಾಗೆ ಮತ್ತೆ ಅದು 100% ಹೋಗುತ್ತೆ ಅಂತಲೂ ಹೇಳೋದಕ್ಕಾಗಲ್ಲ. ಒಂದು ಸರಿ ನಾವು ಹೋಗಿ ವ್ಯಾಕ್ಸ್ ಮಾಡಿಸ್ಕೊಂಬಂದರೆ ಇನ್ನೊಂದು ಅಮ್ಮಮ್ಮ ಅಂದರೆ 1 ತಿಂಗಳು ಮತ್ತೆ ನಾವು ಪಾರ್ಲರ್ನ ಹುಡುಕ್ಬೇಕಾಗತ್ತೆ, ಮತ್ತೆ ವ್ಯಾಕ್ಸ್ ಮಾಡಿಸ್ಬೇಕು ಅಂತ. ಆದರೆ ನಾವು ಈ ಒಂದು ರೆಮಿಡಿನ ಟ್ರೈ ಮಾಡೋದ್ರಿಂದ ಶಾಶ್ವತವಾಗಿ ನಮಗೆ ದಿನೇ ಕಡಿಮೆ ಆಗ್ತಾ ಕೂದಲು ಬರದೇ ಇರೋ ಹಾಗೂ ಕೂಡ ಆಗುತ್ತೆ. ಸೊ ಹಾಗಾಗಿ ಒಂದು 10 ನಿಮಿಷ ನಮಗೆ ನಾವು ಟೈಮ್ ಕೊಟ್ಕೊಂಡ್ರೆ ಸಾಕು ಸ್ನೇಹಿತರೆ. ಇದೊಂದು ರೆಮಿಡಿನ ಮಾಡಿಕೊಂಡು ನಮಗೆ ಅದನ್ನು ಅಪ್ಲೈ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು 10 ನಿಮಿಷ ಸಾಕಾಗುತ್ತೆ ಅಷ್ಟೇ. ಸೊ 10 ನಿಮಿಷದಲ್ಲಿ ನಾವು ಆರಾಮಾಗಿ ಇದನ್ನೆಲ್ಲ ಟ್ರೈ ಮಾಡಿ ಮಾಡ್ಕೋಬೋದು. ಬನ್ನಿ, ಹಾಗಾದರೆ ಇವಾಗ ಈ ರೆಮಿಡಿನ ಯಾವ ಥರ ಮಾಡೋದು ಅಂತ ಹೇಳಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇಲ್ಲಿ ನಾನು ಒಂದು ಚಿಕ್ಕದು ಕಡಾಯಿನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೋತೀನಿ. ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಹಾಲನ್ನು ಹಾಕ್ಕೋತೀನಿ. ಅಂದರೆ ನೀವು ಎಷ್ಟು ಮಾಡ್ಕೋತೀರೋ ನೋಡಿಕೊಂಡು ಅದ್ರ ಮೇಲೆ ಹಾಲನ್ನ ಹಾಕ್ಕೊಳ್ಳಿ. ಈಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಇದಕ್ಕೆ ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಸಕ್ಕರೆ ಸ್ವಲ್ಪ ಬಿಸಿಯಾಗಿ ಕರಗ್ತಾ ಬಂದಿದ್ದಾದಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಸ್ತೂರಿ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಕಸ್ತೂರಿ ಅರಿಶಿನ ಇಲ್ಲಾಂದರೆ
ಕೆಮಿಕಲ್ ಇಲ್ಲದೆ ಇರೋವಂಥ ಯಾವುದಾದ್ರೂ ಅರಿಶಿನ ಪುಡಿ ಇದ್ದರೆ ನಿಮ್ಮ ಮನೇಲಿ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ಸಕ್ಕರೆ ಚೆನ್ನಾಗಿ ಸ್ವಲ್ಪ ಕರಗೋವರೆಗೂ ಇದನ್ನು ಹೀಗೇ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡೋಣ. ನೋಡಿ ಆಲ್ಮೋಸ್ಟ್ ಈಗ ಇದು ರೆಡಿಯಾಗಿದೆ. ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ಒಂದು 2 ನಿಮಿಷ ಆಯಿತು. ಈಗ ಇದೆಲ್ಲ ತಣ್ಣಗಾಗಿದೆ. ಈಗ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೋಬೇಕು. ಇಲ್ಲಿ ನಾನು 2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಹಾಕಿ ಆದಮೇಲೆ ಇಲ್ಲಿ ನಾವೇನು ಹಾಲು ಕಾಯಿಸ್ಕೊಂಡಿದ್ವಿ ಅಲ್ವಾ, ಹಾಲು, ಸಕ್ಕರೆ, ಅರಿಶಿನ ಹಾಕಿ ಈಗ ಆ ಮಿಶ್ರಣನ ಇದಕ್ಕೆ ಸೇರಿಸ್ಕೋಬೇಕು. ಸ್ವಲ್ಪ ಹಾಕ್ಕೊಳ್ಳಿ ಫಸ್ಟು. ಅದಾದಮೇಲೆ ನೋಡಿ ಒಂದು 1/4 ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೋತೀನಿ. ನಿಮ್ಮ ಮನೇಲಿ ಏನಾದರೂ ಬಾದಾಮ್ ಆಯಿಲ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಇದಿಷ್ಟನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಾಗ ನೋಡಿ ಇದು ಆದಷ್ಟು ತಿಕ್ಕಾಗೆ ಬರಬೇಕು. ನಮಗೆ ಈ ರೀತಿ ಇರಬೇಕು. ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಈ ಪೇಸ್ಟ್ನ. ಇಷ್ಟಿದ್ದರೆ ಸಾಕು. ನಿಮ್ಗೇನಾದರೂ ಗಟ್ಟಿ ಇದೆ ಅಂತ ಅನ್ಸಿದ್ರೆ ಇನ್ನೂ ಸ್ವಲ್ಪ ಮಿಕ್ಕಿರುತ್ತೆ ಅಲ್ವಾ ಹಾಲು, ಅದನ್ನು ಹಾಕ್ಕೊಳ್ಳಿ. ಕರೆಕ್ಟಾಗಿದ್ದರೆ ಇಷ್ಟೇ ಸಾಕು. ಈಗ ಇದನ್ನು ನಾವು ಫೇಸ್ಗೆ ಹಚ್ಕೋಬೇಕಾಗತ್ತೆ. ಸ್ನೇಹಿತರೆ, ಈಗೇನು ನಾನು ರೆಮಿಡಿನ ರೆಡಿ ಮಾಡ್ಕೊಂಡಿದ್ದೀನಿ ಅಲ್ವಾ, ಅದನ್ನು 2 ತಿಂಗಳು ನಾವು ಇದನ್ನು ಕಂಟಿನ್ಯೂಸ್ ಆಗಿ ಟ್ರೈ ಮಾಡಬೇಕಾಗತ್ತೆ. ವಾರದಲ್ಲಿ 2 ಸರಿ ನಾವು ಈ ಒಂದು ರೆಮಿಡಿನ ಟ್ರೈ ಮಾಡಿಕೊಂಡು ಹಾಕ್ಕೋತಾ ಇರಬೇಕು. ಎಷ್ಟು ತಿಕ್ಕಾಗಿದೆ ಅಂದರೆ ಸ್ನೇಹಿತರೆ, ನಿಜವಾಗ್ಲೂ ಅಷ್ಟು ತಿಕ್ಕಾಗಿದೆ, ಅಷ್ಟೊಂದು ಚೆನ್ನಾಗಿ ಬಂದಿದೆ. ಸೊ ಈ ರೀತಿ ನಾವು ರೆಡಿ ಮಾಡ್ಕೊಂಡಿರೋ ಅಂಥದ್ದನ್ನು ನಮಗೆ ಫೇಸ್ಗೆ ಹಾಕ್ಕೋಬೇಕು. ನೋಡಿ ಈ ಥರ ಸ್ವಲ್ಪ ಆದಷ್ಟು ನಾವು ಇದನ್ನು ಗಟ್ಟಿಯಾಗೇ ಮಾಡ್ಕೋಬೇಕಾಗತ್ತೆ. ತುಂಬ ತೆಳ್ಳಗೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಎಷ್ಟಾಗುತ್ತೋ ಅಷ್ಟು ಗಟ್ಟಿಯಾಗಿ ಮಾಡಿಕೊಂಡು ನಮಗೆ ಜಾಸ್ತಿ ಕೂದಲು ಎಲ್ಲಿದೆ ಅಲ್ವಾ, ಆ ಒಂದು ಪೋರ್ಷನ್ಲಿ ನಾವು ಹಾಕ್ಕೋಬೇಕಾಗುತ್ತೆ. ಅದು ಫೇಸ್ ಆಗಿರ್ಬೋದು ಅಥವಾ ಅಪ್ಪರ್ ಲಿಪ್ಸ್ ಆಗಿರ್ಬೋದು. ನಮಗೆ ಎಲ್ಲಿ ಜಾಸ್ತಿ ಕೂದಲು ಇದೆ ಅಂತ ಅನಿಸುತ್ತೆ ಅಲ್ವ, ಅಲ್ಲಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ನೋಡಿ ಈ ಥರ ಎಲ್ಲ ಕಡೆನೂ ನೀಟಾಗಿ ಹಾಕ್ಕೊತಾ ಇರಬೇಕು. ಹಾಗೆಯೇ ಅಪ್ಪರ್ ಲಿಪ್ಸ್ಗೂ ಕೂಡ ಹಾಕ್ಕೋಬೇಕು. ಅಪ್ಪರ್ ಲಿಪ್ಸಲ್ಲಿ ಜಾಸ್ತಿ ಕೂದಲಿರುತ್ತೆ ಅಲ್ವಾ, ಸೊ ಹಾಗಾಗಿ ಅಲ್ಲೂ ಕೂಡ ನೋಡಿಕೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ. ಕೈಗೆ, ಕಾಲಿಗೆ ಮತ್ತು ನಮಗೆ ಕೂದಲು ಎಲ್ಲಿ ಹೆಚ್ಚಾಗಿ ಇರುತ್ತೆ ಅಲ್ವಾ, ಅಲ್ಲೆಲ್ಲನೂ ಕೂಡ ಯೂಸ್ ಮಾಡ್ಕೋಬೋದು. ಐಬ್ರೋನಲ್ಲಿ ಟಚ್ ಆಗಿದ್ರೂ ಕೂಡ ಅದನ್ನು ನಾವು ಜಾಸ್ತಿ ತೊಳಿಬೇಕಾದ್ರೆ ಉಜ್ಜೋದಕ್ಕೆ ಹೋಗಬಾರ್ದು. ಮತ್ತು ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸ್ ಇರುತ್ತಲ್ವ, ಅಲ್ಲೂ ಕೂಡ ನಾವು ನೀಟಾಗಿ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಸ್ನೇಹಿತರೆ, ಇದು ಕಂಪ್ಲೀಟಾಗಿ ಹಚ್ಕೊಂಡಿದ್ದಾದಮೇಲೆ ಪೂರ್ತಿಯಾಗಿ ಒಣಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಹಾಗೇ ಬಿಡಬೇಕಾಗುತ್ತೆ. ಮತ್ತು ಇದನ್ನು ನಾವು ಯಾವ ರೀತಿ ವಾಶ್ ಮಾಡಬೇಕು ಅನ್ನೋದು ಕೂಡ ಅದರದ್ದೇ ಆದ ಒಂದು ಪ್ರೊಸೀಜರ್ ಇದೆ. ಇದು ಕಂಪ್ಲೀಟಾಗಿ ಡ್ರೈ ಆದಮೇಲೆ ನಾವು ಯಾವ ರೀತಿ ಇದನ್ನು ಕ್ಲೀನ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಆಮೇಲೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈಗ ಪೂರ್ತಿಯಾಗಿ ಡ್ರೈ ಆಗಿದೆ ಹಚ್ಚಿರೋದೆಲ್ಲ. ನನಗೆ ಆಲ್ಮೋಸ್ಟ್ ಮಾತಾಡೋದಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದು ಚೆನ್ನಾಗಿ ಒಣಗಿತ್ತು. ಈಗ ಇದನ್ನು ನಾವು ತೆಗಿಬೇಕಾದ್ರೆ ಒಂದು ವಿಷಯನ ಗಮನದಲ್ಲಿಟ್ಕೋಬೇಕು. ನಾವು ಮುಖದಲ್ಲಿ ಕೂದಲು ಬೆಳೆದಿರುತ್ತೆ ಅಲ್ವಾ, ಅದು ಸಾಮಾನ್ಯವಾಗಿ ಎಲ್ಲರಿಗೂ ಕೆಳಗಡೆ ನೋಡ್ತಾ ಇರುತ್ತೆ. ಅಂದರೆ ಕೂದಲು ಕೆಳಗಡೆ ಈ ರೀತಿಯಾಗಿ ಇರುತ್ತೆ. ನಾನೇನು ಈಗ ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಕೆಳಗಡೆ ಭಾಗಕ್ಕೆ ಇರುತ್ತೆ. ಸೊ ನಾವೇನು ಮಾಡಬೇಕು ಅಂತಂದರೆ ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ನಾಗಿ ನಾವು ಬ್ಲೀಚ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಸ್ವಲ್ಪ ಈ ರೀತಿ ಕೆಳಗಡೆ ಇರೋದನ್ನ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ, ನಾವು ಆ ಕೂದಲು ಯಾವ ಕಡೆ ಇರುತ್ತೆ ಅದಕ್ಕೆ ಅಪೋಸಿಟ್ ಡೈರೆಕ್ಷನ್ನಲ್ಲಿ
ಈ ರೀತಿ ಉಜ್ಜುತ್ತಾ ಹೋಗಬೇಕು. ಆ ಥರ ಉಜ್ಜಿದಾಗ ನಮಗೆ ಚಿಕ್ಕ ಚಿಕ್ಕ ಕೂದಲು ಸಮೇತ ನಾವೇನು ಕಡಲೆ ಹಿಟ್ಟನ್ನು ಹಚ್ಚಿರ್ತೀವಲ್ಲ ಅದು ಪುಡಿ ಪುಡಿಯಾಗಿ ನಮಗೆ ಉದುರುತ್ತಾ ಇರುತ್ತೆ ಕೆಳಗಡೆ. ಮತ್ತು ಈ ರೀತಿ ಮಾಡಿಕೊಂಡಾಗ ನಮಗೆ ಸ್ವಲ್ಪ ರೆಡ್ನೆಸ್ ಆಗುತ್ತೆ. ಕೆನ್ನೆ ಎಲ್ಲ ನೀವು ಗಮನಿಸ್ತಾ ಇರ್ಬೋದು, ಸ್ವಲ್ಪ ರೆಡ್ ಆಗುತ್ತೆ. ಸೊ ಅದೇನು ತುಂಬ ಹೊತ್ತಿರಲ್ಲ ಸ್ನೇಹಿತರೆ, ಒಂದು 5 ನಿಮಿಷ ಹಾಗೆ ಹೊರಟೋಗ್ಬಿಡುತ್ತೆ. ನಾವು ಫೇಸ್ ವಾಶ್ ಮಾಡ್ತಿದ್ದಂಗೆ ಎಲ್ಲ ಕಮ್ಮಿ ಆಗುತ್ತೆ. ಬಟ್ ನಮಗೆ ರಿಸಲ್ಟ್ ಅಂತೂ ಒಂದೇ ವಾಶ್ಗೆ ಈ ರೀತಿ ಒಂದೇ ಬ್ಲೀಚ್ಗೆ ನಮಗೆ ಒಂದು 1/4 ಭಾಗ ಕೂದಲು ಆಚೆ ಬಂದಿರುತ್ತೆ. ಅದಂತೂ 100% ಗ್ಯಾರಂಟಿ. ಈಗ ನಾನು ಇದನ್ನು ಪೂರ್ತಿಯಾಗಿ ತೆಗೆದು ಫೇಸ್ ವಾಶ್ ಮಾಡಿ ತೋರಿಸ್ತೀನಿ, ರಿಸಲ್ಟ್ ಯಾವ ರೀತಿ ಬಂದಿರುತ್ತೆ ಅಂತ ನೀವೇ ಒಂದು ಸರಿ ನೋಡಿ. ಸ್ನೇಹಿತರೆ, ಕಂಪ್ಲೀಟಾಗಿ ಫೇಸ್ ಎಲ್ಲ ವಾಶ್ ಮಾಡ್ಕೊಂಡಿದ್ದಾಯಿತು. ಸ್ವಲ್ಪ ಅದು ನಾವು ಉಜ್ಜಿ ಈ ಥರ ಅಪೋಸಿಟ್ ಡೈರೆಕ್ಷನಲ್ಲಿ ಕೂದಲುಗಳನ್ನ ತೆಗೆದಿರ್ತೀವಲ್ಲ, ಉರಿ ಅಂತ ಅನ್ನಿಸ್ಬೋದು. ನನಗೂ ಸ್ವಲ್ಪ ಉರಿ ಫೀಲ್ ಆಗ್ತಾಯಿದೆ. ಆ ಥರ ಇದ್ದಾಗ ನಿಮಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಏನಾದರೂ ಹಚ್ಕೊಳ್ಳಿ. ಮಾಯ್ಶ್ಚರೈಸರ್ ಇದ್ದರೆ ಮಾಯ್ಶ್ಚರೈಸರ್ನ ಕೂಡ ಹಚ್ಕೋಬೋದು. ಒಂದು 10 ನಿಮಿಷ ಅಷ್ಟೇ, ಕಡಿಮೆ ಆಗುತ್ತೆ. ನಂದು ಕೂಡ ಈಗ ಆಲ್ರೆಡಿ ಕಡಿಮೆ ಆಗಿದೆ. ಈ ಥರ ಒಂದು ನಾನು ಇವಾಗ ಹೇಳ್ಕೊಟ್ಟಿರೋಂಥ ರೆಮಿಡಿನ ನೀವು ವಾರದಲ್ಲಿ 2 ಸರಿನ ಮಾಡಬೇಕಾಗತ್ತೆ. ಈ ಥರ ಒಂದು 2 ಮಂತ್ಸ್ ನಾವು ಮಾಡ್ತಾ ಹೋದರೆ ಖಂಡಿತ ನಿಮ್ಮ ಮುಖದಲ್ಲಿರೋ ಅಂಥ ಪೂರ್ತಿ ಕೂದಲನ್ನ ನಾವು ಆರಾಮಾಗಿ ತೆಗಿಬೋದು. ಖಂಡಿತ ಈ ಒಂದು ರೆಮಿಡಿನ ಟ್ರೈ ಮಾಡಿ. ₹1 ಖರ್ಚಿಲ್ಲದೆ ನೋಡಿ, ಮನೇಲಿ ಇರೋವಂಥ ಒಂದು ವಸ್ತುಗಳನ್ನ ಉಪಯೋಗಿಸ್ಕೊಂಡು ಮಾಡೋ ಅಂಥದ್ದಲ್ವಾ. ಸೊ ಹಾಗಾಗಿ ಆರಾಮವಾಗಿ ಟೈಮ್ ಇದ್ದಾಗ ಒಂದ್ಸರಿ ಈ ರೆಮಿಡಿನ ಟ್ರೈ ಮಾಡಿ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.